ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಗುರುವಾರ, ಬೇಗ ಎದ್ದು ರೆಡಿಯಾಗಿ ಅಂತ ಅಂದರೆ ಆಟ ಆಡ್ಕೊಂಡು ಕೂತಿದ್ದಾರೆ. ಸೊ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಬುಧವಾರದ ಹಿಂದಿನ ನೈಟು ಮಗುಗೆ ಓದ್ಕೊಡ್ಬೇಕಾದ್ರೆ ಪ್ರಾಜೆಕ್ಟ್ ವರ್ಕ್ ಇತ್ತು. ಚಿನ್ನುಗೆ ಕ್ರಿಶ್ಚಿಯನ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರು. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಬೆಳಗ್ಗೆ ನಡ್ಕೊಂಡು ಹೋದರೆ ಇಲ್ಲೇ ಫ್ರೆಶ್ ತರಕಾರಿ ಸಿಗುತ್ತೆ, ಅದಕ್ಕೋಸ್ಕರ ಬೆಳಗ್ಗೆನೇ ಫ್ರೆಶ್ ತರಕಾರಿ ತರಿಸಿದ್ದೆ. ಚೆನ್ನಾಗಿತ್ತು. ತರಕಾರಿ ಏನೂ ಇರಲಿಲ್ಲ ಮನೇಲಿ. ಬೆಳಗ್ಗೆ ಎದ್ದಿದ್ದೇ ಲೇಟು. ಏನು ಮಾಡೋದು ತಿಂಡಿ ಅನ್ನೋ ಅಷ್ಟರಲ್ಲಿ ಉಪ್ಪಿಟ್ಟು ನೆನಪಾಯಿತು. ತರಕಾರಿ ಏನಿಲ್ಲದೆ ಸಿಂಪಲಾಗಿ ಮಾಡೋಂತಹ ಉಪ್ಪಿಟ್ಟು, ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋಂತಹ ಉಪ್ಪಿಟ್ಟು. ಎಲ್ಲರ ಮೇಲೂ ನಾರ್ಮಲಾಗಿ ಮಾಡ್ತೀರಾ, ನಾವು ನಾರ್ಮಲಾಗೆ ಉಪ್ಪಿಟ್ಟು ಅಂದರೆ ಕಾಂಕ್ರೀಟ್ ಅಂತ ಅಂತಾರೆ. ಹಂಗೇನಿಲ್ಲ, ಚೆನ್ನಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಮುಂಚೆ ಎಲ್ಲ ತುಂಬಾ ಸಾಕಾಗೋಗೋದು ಉಪ್ಪಿಟ್ಟು, ಇವಾಗಂತೂ ಸಾಕಾಗ್ತಾನೇ ಇಲ್ಲ. 4 ಜನಕ್ಕೆ ಸಾಕಾಗುತ್ತೆ. ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಆಯಿತು. ನಾನು ಕಾಫಿ ಮಾಡಬೇಕಿತ್ತು, ಕಾಫಿ ಬೇಕು ಅಂತ ಕೇಳಿದರು. ಚೋಟಿಗೆ ಹಾಲು ಬೇಡ ಅಂತ ಹೇಳ್ದೆ, ಅದಕ್ಕೋಸ್ಕರ ಕಾಫಿ ಮಾಡಿಕೊಟ್ಟೆ. ನಾನು ಕುಡಿದೆ. ಅಷ್ಟರಲ್ಲಿ ನನ್ನ ಮಗ ದೊಡ್ಡವನು ಚಿನ್ನು ರೆಡಿ ಆದ. ನನ್ನ ಮನೆಯವರು ಕಳಿಸ್ಬರಕ್ಕೆ ಹೋದರು. ಬೈಕ್ ಇರಲಿಲ್ಲ, ಬ್ಯಾಟ್ರಿ ಹೋಗಿದೆ ಅಂತ ಬೈಕ್ ರಿಪೇರಿ ಕೊಟ್ಟಿದ್ದಾರೆ. ನನ್ನ ಮಕ್ಕಳು ಹೋಗೋದಕ್ಕಿಂತ ಮುಂಚೆ ನೋಡಿ ಹೇಗಿರುತ್ತೆ ಮನೆ. ಸೊ ಅವರು ಹೊರಟ ಮೇಲೆ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತೀನಿ. ನೋಡಿ ಹೇಗಿದೆ, ಅವ್ರು ಬರೋಕ್ಕೂ ಮುಂಚೆ ಹೇಗಿರುತ್ತೆ, ಅವ್ರು ಬಂದಮೇಲೆ ಮತ್ತೆ ಮಧ್ಯಾಹ್ನ ಹಂಗೆ ಆಗುತ್ತೆ. ಸೊ ನೋಡಿ ಹೇಗಿದೆ, ಎಲ್ಲ ಕ್ಲೀನಾಗಿರುತ್ತೆ. ಮಕ್ಕಳು ಅಂದಮೇಲೆ ಮನೇಲಿ ಇದ್ದಿದ್ದೆ ಅಲ್ವಾ. ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ. ಸೊ ಅವ್ರಿಗೋಸ್ಕರ ಬೇಗ ಬೇಳೆ ದಾಲ್ ಮಾಡೋದಕ್ಕೆ ರೆಡಿ ಮಾಡಿದೆ. ಕುಕ್ಕರಲ್ಲಿ ಇಟ್ಟಿದ್ದೆ, ಅದು ವಿಷಲ್ ಆಗೋಷ್ಟರಲ್ಲಿ ಈ ಕಡೆ ಸೈಡ್ಸಿಗೆ ಸ್ವಲ್ಪ ರಸಮ್ ಸೈಡ್ಸ್ ಅಂತ ಇರಲೇಬೇಕಲ್ವ. ಹಪ್ಪಳ ಇರಲಿಲ್ಲ, ಖಾಲಿಯಾಗಿತ್ತು. ಬೆಂಡೆಕಾಯಿ ಫ್ರೈ ಮಾಡಿಕೊಂಡೆ. ಸೊ ಬೆಂಡೆಕಾಯಿ ತುಂಬ ಸಿಂಪಲಾಗಿ ರೆಡಿ ಮಾಡೋದು. ಖಾರ ಪುಡಿ, ಉಪ್ಪು, ಜೀರಾ ಪೌಡರು ಅಂದರೆ ಜೀರಿಗೆ ಪುಡಿ, ಅರಿಶಿನ, ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ಸಿಂಪಲ್ ರೆಸಿಪಿ. ಸೊ ಯಾರ್ಯಾರಿಗೆಲ್ಲ ಗೊತ್ತಿರುತ್ತೆ ಯಾರಾದರೂ ಲೈಕ್ ಮಾಡಿ, ಗೊತ್ತಿರೋರು ಲೈಕ್ ಮಾಡಿ. ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಅದನ್ನು ಬೆಂಡೆಕಾಯಿ ಸೀಳ್ಕೊಂಡಿರ್ತೀವಲ್ಲ ಅದಕ್ಕೆ ನೀಟಾಗಿ ಫುಲ್ಫಿಲ್ ಮಾಡಿ, ಅಷ್ಟರಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಅಷ್ಟರಲ್ಲಿ ವಿಷಲ್ ಆಗಿತ್ತು. ಒಂದು ಕಡಾಯಿಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಆಮೇಲೆ ದಾಲ್ ಏನು ಬೇಳೆ ಬೇಯಿಸಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹುಣಸೆ ಹುಳಿ, ಅರಿಶಿನ ಪುಡಿ, ಬೆಲ್ಲ ಹಾಕಿ ಒಂದು ಕುದಿ ಬರೋವರೆಗೂ ಹಾಗೆ ಮುಚ್ಚಳ ಮುಚ್ಚಿರಿ. ಅಷ್ಟರಲ್ಲಿ ನಾನು ಈ ಕಡೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತಲ್ಲ, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀನಲ್ಲ, ಸ್ವಲ್ಪ ಅವಾಗವಾಗ ನೀಟ್ ಮಾಡ್ಕೊಂಬಿಡ್ತೀನಿ. ಲಾಸ್ಟಿಗೆ ಉಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಕುದಿ ಸಾಕು. ಅಷ್ಟರಲ್ಲಿ ಲಿಡ್ ಕ್ಲೋಸ್ ಮಾಡಿ, ಸಾಂಬಾರು ರೆಡಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಇಲ್ಲಿ ಮಕ್ಕಳು ಸೌಂಡ್ಗಿಂತ ಇಲ್ಲಿ ಕುರಿಮರಿ ಸೌಂಡ್ಗಳೇ ಜಾಸ್ತಿ. ಸೊ ಇಲ್ಲಿ ಅಕ್ಕಪಕ್ಕ ದನ, ಸುಕರು, ಮೇಕೆ ಹಾಕೊಂಡಿದ್ದಾರೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅಷ್ಟರಲ್ಲಿ ನನ್ನ ಮಗ ಊಟ ಎಲ್ಲ ಆಯಿತು, ಬಾಯಲ್ಲಿ ಕೂದಲಿತ್ತು ಅಂತ ಬಂದ, ಅದು ತೆಗೆದೆ. ನೋಡಿ ಮಕ್ಕಳಲ್ಲಿ ಬಾಯಲ್ಲಿ ಕೂದಲು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.